ಅಗ್ರಿಟೆಕ್ಗೆ ನಮ್ಮ ರೈತ ಬಾಂಧವರಿಗೆ ಸ್ವಾಗತ. ಇವತ್ತು ಅಡಿಕೆಯಲ್ಲಿ ಅಣಬೆ ರೋಗ ಯಾವ ರೀತಿಯಾಗಿರುತ್ತೆ ಅನ್ನೋದು ತಾವು ನೋಡ್ಬೋದು. ಈ ಒಂದು ಗಿಡದಲ್ಲಿ ಕೆಳಗಡೆ ಬ್ರೌನಿಷ್ ಆಗಿದೆ, ಹಾಗೆ ಊಸ್ ಥರ ರಿಲೀಸ್ ಆಗಿ ಒಂದು ಕೆಳಗಡೆ ಬ್ರೌನಿಷ್ ಆಗುತ್ತೆ. ಬ್ರೌನಿಷ್ ಆಗಿ ನಿಮಗೆ ಪೂರ ಕಾಂಡ ಎಲ್ಲ ವೀಕ್ ಆಗಿರುತ್ತೆ. ಇದರಲ್ಲಿ ಈ ಥರ ನೋಡ್ತಾ ಇರ್ಬೋದು ನೀವು. ಈಗೆಲ್ಲ ಬೇರುಗಳೆಲ್ಲ ಆಲ್ಮೋಸ್ಟ್ ಇದಾಗ್ಬಿಟ್ಟಿದ್ದಾವೆ. ಆ ಊಸಿಂಗ್ ಬಂದು ಈ ಒಂದು ಅಣಬೆ ಥರ ಕೆಳಗಡೆ ಗ್ರೋ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಣಬೆ ಥರ ಯಾವ ರೀತಿ ನಿಮಗೆ ಅದು ಕಾಣ್ತಾ ಇದೆ ಅಂತ. ಇದು ಒಂದು ಅಣಬೆ ರೋಗ ಅಂತ ನಾವು ಕರಿತೇವೆ. ಇದು ಹೆಚ್ಚಾಗಿ ಈ ಬೇರುಗಳನ್ನ ನಾವು ಗಿಡಗಳು ಹಾಗೆ ಬಿಟ್ಬಿಟ್ರೆ ಇದು ಮುಂದಿನ ಗಿಡಗಳಿಗೆ ಅದು ತಟ್ಬಿಟ್ಟು ಒಂದು ಗಿಡಲಿದ್ದ ಇನ್ನೊಂದು ಗಿಡಕ್ಕೆ ಈ ಸಂಪರ್ಕ ಬಿದ್ದಾಗ ಹರಡೋ ಚಾನ್ಸಸ್ ಇರುತ್ತೆ. ಇದನ್ನು ನಾವು ತಡೆಗಟ್ಟಲಿಲ್ಲ ಅಂದರೆ ಬೇರೆ ಗಿಡಗಳಿಗೂ ಇದು ಮುಂದುವರಿಯುವ ಚಾನ್ಸಸ್ ಇದೆ. ಇದನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು ಅಂದರೆ ಅಡಿಕೆಯಲ್ಲಿ ಬರ್ತಕ್ಕಂಥ 5-6 ಮೇಜರ್ ಡಿಸೀಸಸ್ ಇದೆ. ಒಂದು ಇದು ಅಣಬೆ ರೋಗ, ಎರಡನೇದು ಕ್ರೌನ್ ರಾಟ್ ಅಂತ ಹೇಳ್ತೀವಿ ಅಂದರೆ ಸುಳಿ ಕೊಳೆ ರೋಗ, ಆಮೇಲೆ ಬಡ್ ರಾಟ್ ಅಂತ ಹೇಳ್ತೀವಿ ಅಂದರೆ ಕೊಳೆ ರೋಗ, ಫಾರೆಕನಟ್ ಅಂತ ಹೇಳ್ತೀವಿ ಅಂದರೆ ಅರಳುಗಳು ಉದುರೋದು. ಇದು ಇವು ಮುಖ್ಯವಾದ ರೋಗಗಳ ಲಕ್ಷಣಗಳು ನಾವು ಈ ಅಡಿಕೆ ಗಿಡದಲ್ಲಿ ನೋಡ್ತಿದ್ದೀವಿ. ಇವನ್ನ ನಾವು ತಡೆಗಟ್ಕೋಬೇಕಪ್ಪ ಅಂದರೆ ರೈತರಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇದು ಅಣಬೆ ರೋಗ ಆಗಿರ್ತಕ್ಕಂಥದ್ದು. ಆ ಎಲೆಗಳು ಹಳದಿ ಕಲರ್ ಆಗಿಬಿಟ್ಟು ಅವು ಒಂಥರ ಗಿಡ ಕಾಂಡಕ್ಕೆ ಹೊರ್ಕೊಂಡಿರ್ತವೆ ಈ ಥರ. ಹಾಗೆ ಮಧ್ಯದ ಎಲೆಗಳು ಕೂಡ ಆ ರೀತಿ ಹೊರ್ಕೊಂಡಿದ್ಬಿಟ್ಟು ಅವು ಎಲ್ಲ ಎಲೆಗಳು ಹಳದಿ ಕಲರಾಗಿ ಈ ಥರ ಡ್ರೈ ಆಗಿಬಿಟ್ಟು ಕೆಳಗಡೆ ಬೀಳ್ತಾ ಇರುತ್ತೆ. ಈ ಒಂದು ಲಕ್ಷಣಗಳು ಕಂಡುಬಂದು ಅಂದರೆ ನೀವು ಇದು ಅಣಬೆ ರೋಗ ಅಂತೇಳಿ ನಾವು ಅಡಿಕೆ ಗಿಡದಲ್ಲಿ ಕರಿತೀವಿ. ಇವುಗಳನ್ನು ನಾವು ತಡೆಗಟ್ಟಬೇಕಪ್ಪ ಅಂದರೆ ಸಮಗ್ರವಾಗಿ ನಿರ್ವಹಣೆ ಮಾಡಬೇಕಾಗತ್ತೆ. ಈಗ ನೋಡಿ ಇದನ್ನು ನೋಡಿ ಯಾವ ರೀತಿ ಈ ಥರ ಎಲ್ಲ ಬಿದ್ದುಬಿಡುತ್ತೆ, ಬ್ರೌನಿಷ್ ಆಗಿದೆ. ಹಾಗೆ ಈ ಥರ ನೀವು ಗಾಳಿ ಬಂದುಬಿಟ್ರೆ ಅದು ಬೀಳುತ್ತೆ. ಈಗ ಇದನ್ನು ನಾವು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಮುಂದಿನ ಗಿಡಗಳಿಗೆ ಇದನ್ನು ಎಫೆಕ್ಟ್ ಆಗುತ್ತೆ. ಇದಕ್ಕೆ ನಾವು ಏನು ಹೇಳ್ತೀವಪ್ಪ ಅಂದರೆ ಸಾಯಿಲ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಅಂದರೆ ಡ್ರಂಚಿಂಗ್ ಮಾಡಬೇಕಾಗಿದೆ. ಅಂದರೆ ಎಲ್ಲ ರೋಗಗಳಿಗೂ ನಾವು 2 ಟರ್ಮ್ನಲ್ಲಿ ಹೇಳ್ತೀವಿ. ಒಂದು ನವಂಬರ್ ಮಂತಲ್ಲಿ ನೀವು ಡ್ರಂಚ್ ಮಾಡಬೇಕು, ಇನ್ನೊಂದು ನೀವುಗಳು ಜೂನ್ ಜುಲೈಯಲ್ಲಿ. ಅದನ್ನು ಮಧುರಾ ಅಗ್ರಿಟೆಕ್ನ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಅವತಾರ್ ಅಂತ ಹೇಳಿ ಬರುತ್ತೆ. ಇದು ಥೈಮ್ಯಾಥೆಕ್ಸಿಯಮ್ ಮತ್ತು ಕ್ಲೋರ್ತ್ರಿಪಿನಾಲ್ ಕಾಂಬಿನೇಷನ್ ಇರುತ್ತೆ. ಇದನ್ನು ಒಂದು ಗಿಡಕ್ಕೆ 25 ಗ್ರಾಮ್ ಡ್ರಿಪ್ ಎಲ್ಲಿ ನೀರಿರುತ್ತೋ ಅಲ್ಲಿ ಸ್ವಲ್ಪ ತೋಡ್ಬಿಟ್ರೆ 1 ಅಡಿ ದೂರದಲ್ಲಿ ಡ್ರಿಪ್ ನೀರಿನ ಕೆಳಗಡೆ ವೈಟ್ ರೂಟ್ಸ್ ಕಾಣುತ್ತೆ. ಇದನ್ನೊಂದು 25 ಗ್ರಾಮ್ ಹಾಕ್ಕೊಳ್ಬೇಕು. ಇದರ ಜೊತೆಗೆ ನಾವು ಒಂದು ಫಂಗಿಸೈಡ್ನ ಉಪಯೋಗಿಸ್ಕೋಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಥೈಫಿನೈಡ್ ಮಿಥೈಲ್ ಅಂತ 75% WP ಅಂತ ಬರುತ್ತೆ. ಇದು ಪ್ರಿವೆಂಟಿವ್ ಆಗಿ ಕ್ಯೂರೇಟಿವ್ ಆಗಿರುತ್ತೆ. ಇದನ್ನು 5 ಗ್ರಾಮ್ 1 ಲೀಟ್ರ್ ನೀರಲ್ಲಿ ಆ ಒಂದು ಡ್ರಿಪ್ಪಲ್ಲಿ ನೀರು ಬರುತ್ತೋ ಅಲ್ಲಿ ತೋಡಿರ್ತಕ್ಕಂಥ ನಾವೇನು ಅವತಾರ ಹಾಕಿರ್ತೀವಿ ಅದ್ರ ಜೊತೆಗೆ ಇದನ್ನು ಹಾಕ್ಬಿಟ್ಟು ಆ ಮಣ್ಣು ಮುಚ್ಚಿಬಿಟ್ರೆ ನಿಧಾನವಾಗಿ ಗಿಡಗಳ ಬೇರುಗಳು ಎಳ್ಕೊಳ್ತಾ ಹೋಗುತ್ತೆ. ಇದರಲ್ಲಿದ್ದು ಏನಪ್ಪ ಅಂದರೆ ಫಂಗಸ್ಸನ್ನು ತಡೆಗಟ್ಟಲ್ಲದೆ ಪೂರ ಗಿಡಗಳಲ್ಲಿ ನಿಮಗೆ ರೋಗದ ನಿರೋಧಕ ಶಕ್ತಿಯನ್ನು ಕೊಡುತ್ತೆ. ಈ ಒಂದು ನಾವು ಮಣ್ಣಲ್ಲಿ ಟ್ರೀಟ್ ಮಾಡೋದ್ರಿಂದ 3 ತಿಂಗಳವರೆಗೂ ನಿಮಗೆ ಇದರ ಒಂದು ಎಫೆಕ್ಟಿವಿಟಿ ಇರುತ್ತೆ. ಇದರಿಂದ ನೀವು ನುಸಿ ಆಗಿರ್ಬೋದು, ರೆಡ್ ಮೈಟ್ಸ್ ಆಗಿರ್ಬೋದು, ಸ್ಪಿಂಡಲ್ ಬಗ್ ಆಗಿರ್ಬೋದು, ಈ ಥರ ಕೀಟಗಳ ಬಾಧೆಗಳು ಕೂಡ ನಾವು ಕಡಿಮೆ ತಡೆಗಟ್ಟೋದಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಇದು ಕಡಿಮೆ ಖರ್ಚಲ್ಲಾಗುತ್ತೆ. ನಿಮಗೆ 6,000ರಿಂದ 7,000ದಲ್ಲಿ ಪರ್ ಎಕರೆಗೆ ಆಗುತ್ತೆ. ತಮ್ಮ ರೈತ ಬಾಂಧವರು ನಮ್ಮನ್ನು ಸಂಪರ್ಕಿಸಬೇಕು. ಧನ್ಯವಾದಗಳು.